ನಮಸ್ಕಾರ ಎಲ್ಲರಿಗೂ. ವರಮಹಾಲಕ್ಷ್ಮಿಯ ಪೂಜಾ ಸಮಯ ಹಾಗೆ ಲಗ್ನ. ಕೆಲವರಿಗೆ ಗೊಂದಲ, ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಶುಕ್ರವಾರ 21ನೇ ತಾರೀಕು ಬಹಳ ವಿಶೇಷವಾದಂತಹ ದಿನ. ಇದರಲ್ಲಿ 3 ಲಗ್ನ ಬರುತ್ತೆ. ಆ 3 ಲಗ್ನದಲ್ಲಿ ಈ ಪೂಜಾ ಕಾರ್ಯಕ್ರಮನ ನೆರವೇರಿಸ್ಕೋಬಹುದು. ಬೆಳಿಗ್ಗೆ ಸಿಂಹ ಲಗ್ನ 6:10ರಿಂದ 7:50 ತನಕ ಈ ಒಂದು ಸ್ಥಿರ ಲಗ್ನದಲ್ಲಿ ಈ ವರಮಹಾಲಕ್ಷ್ಮಿಯ ಪೂಜಾ ಕಾರ್ಯಕ್ರಮ ಮಾಡ್ಕೋಬಹುದು. ಸರ್, ಬೆಳಿಗ್ಗೆ ಆಗಿದೆ, ಮಧ್ಯಾಹ್ನ ಯಾವುದಾದ್ರೂ ಇದೆಯಾ ಅನ್ನೋದಕ್ಕೆ ಒಂದು ಲಗ್ನಗಳು ತಿಳಿಸ್ಕೊಡ್ತೀನಿ. ಮಧ್ಯಾಹ್ನ ಕೂಡ ಇದೆ. ವೃಶ್ಚಿಕ ಲಗ್ನ 12:10ರಿಂದ 2:20 ಕೂಡ ಬಹಳ ಉತ್ತಮವಾದಂತಹ ಸಮಯ. ಈ ಸಮಯದಲ್ಲೂ ಕೂಡ ಪೂಜಾ ವಿಧಾನ ಕೂಡ ಮಾಡ್ಕೋಬಹುದು. ಹಾಗೆ ಕೆಲವರಿಗೆಲ್ಲ ಮಧ್ಯಾಹ್ನ ಕೂಡ ಆಗ್ತಾ ಇಲ್ಲ, ಬೆಳಿಗ್ಗೆನೂ ಆಗ್ತಾ ಇಲ್ಲ, ಸಂಜೆ ಮಾಡ್ಬೋದು ಸರ್ ಅಂದ್ರೂ ಕೂಡ ಸಂಜೆ ಕೂಡ ಬಹಳ ವಿಶೇಷವಾದಂತಹ ಸಮಯ. ಕುಂಭ ಲಗ್ನ 6:20ರಿಂದ ಸಂಜೆ 8 ಗಂಟೆವರೆಗೂ ಕೂಡ ಬಹಳ ವಿಶೇಷವಾದಂತಹ ಲಗ್ನ ಕುಂಭ ಲಗ್ನ. ಈ ಒಂದು ಸಮಯದಲ್ಲಿ ಕೂಡ ಈ ವರಮಹಾಲಕ್ಷ್ಮಿ ಪೂಜಾ ವಿಧಾನ ಕೂಡ ನಾವು ಮಾಡ್ಕೋಬಹುದು. ಈ ಒಂದು 3 ಲಗ್ನ ಬಹಳ ವಿಶೇಷವಾಗಿರುತ್ತೆ, ಮಾಡ್ಕೊಳ್ಳಿ. ಬೆಳಿಗ್ಗೆ ಆದರೆ ಬೆಳಿಗ್ಗೆ ಮಾಡ್ಕೋಬಹುದು, ಮಧ್ಯಾಹ್ನ ಅಥವಾ ಸಂಜೆ. ಬಹಳ ವಿಶೇಷವಾದಂತಹ ಲಗ್ನ, ಸ್ಥಿರ ಲಗ್ನದಲ್ಲಿ ಈ ಒಂದು ಪೂಜಾ ವಿಧಾನ ಮಾಡೋದ್ರಿಂದ ನಿಮಗೆಲ್ಲ ಅಷ್ಟೈಶ್ವರ್ಯ ಸಿಗಲಿ, ಆ ತಾಯಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ನೆಲೆಸಲಿ ಅನ್ನೋದು ನನ್ನ ಒಂದು ಇಚ್ಛೆ. ಹಾಗೆ ಮುಂಚಿತವಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು.